ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫಾರ್ಮೇಶನ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಈಗಾಗಲೇ ಸುಮಾರು 5 ಲಕ್ಷ ಜನರಿಗೆ ತಲುಪಿದೆ. ಆದ್ರೆ ಇನ್ನು ಕೆಲವರಿಗೆ 11ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. 11ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಗ್ರಾಮ ಒನ್ ಕರ್ನಾಟಕ ಒನ್ಗಳಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ನ ಮಾಡಿಸ್ಬೇಡಿ. ಯಾಕೆ ಅಂತ ಅಂದ್ರೆ 11ನೇ ಕಂತಿನ ಹಣ ಎಲ್ರಿಗೂ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ 5 ಲಕ್ಷ ಜನರಿಗೆ ಈ ಹಣ ಬಂದಿದೆ ಅಂತಂದ್ರೆ ನಿಮ್ಗೂನು ಬಂದೇ ಬರುತ್ತೆ. ಅಮೌಂಟ್ ಬರೋದಕ್ಕೆ ಏನಕ್ಕೆ ಡಿಲೇ ಆಗ್ತಿದೆ ಅಂತ ಸರ್ಕಾರದಿಂದ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಡೈಲಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಕೊಡೋ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ನೋಡ್ತಿರೋರು ಎಲ್ರು ಈ ವಿಡಿಯೋಗೆ ಒಂದು ಲೈಕ್ ನ ಕೊಡ್ತಾ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರ್ಕಾರದಿಂದ ಒಂದಿಷ್ಟು ರೂಲ್ಸ್ ಗಳನ್ನ ಬಿಟ್ಟಿದ್ರು. ಅಂದ್ರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇದಾರೋ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೋ ಅವ್ರು ಯಾರನ್ನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಿಕ್ಕಾಗಲ್ಲ. ಅಪ್ಲೈ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಕೆಲವರು ನೋಡೋಣ ಬಂದ್ರು ಬರ್ಬೋದು ಅಮೌಂಟ್ ಅಂದ್ಬಿಟ್ಟು ಅಪ್ಲೈ ಮಾಡಿದ್ರು. ಅಂತವ್ರಿಗೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಇದನ್ನ ವೆರಿಫಿಕೇಶನ್ ಮಾಡಿ 1.5 ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಹೋಗದೇ ಇರೋ ತರ ಮಾಡ್ತಾ ಇದಾರೆ. ಈಗಾಗಲೇ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಅಥವಾ ಬ್ಯಾಂಕ್ ಅಲ್ಲಿ ಯಾರಾದ್ರೂ 5 ಲಕ್ಷ ಅಥವಾ 10 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟು ಆ ಅಮೌಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದಾರೋ ಅವ್ರೆಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನ್ ಬರ್ತಾ ಇದೆ ಅದು ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದಾರೋ ಅವ್ರೆಲ್ರು ವೆರಿಫೈ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಆಗದೆ ಇರೋ ತರ ಚೆಕ್ ಮಾಡೋದಕ್ಕೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಇನ್ನೂ 11ನೇ ಕಂತಿನ ಹಣ ಬಂದಿಲ್ವೋ, ಜೂನ್ ಎಂಡ್ ಆಗ್ತಾ ಇದೆ ಆದ್ರೂ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಿರೋರೆಲ್ರು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು, ಮತ್ತೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಅಂದ್ರೆ ಈ KYC ಕಂಪ್ಲೀಟ್ ಆಗಿರ್ಬೇಕು. ನಿಮ್ ಮನೇಲಿ ಏನಾದ್ರು 4 ಜನ ಇದು 4 ಜನ ರೇಷನ್ ತಗೋತಿದ್ದಾರೆ ಅಂತಂದ್ರೆ 4 ಜನಕ್ಕೂ ಈ KYC ಕಂಪ್ಲೀಟ್ ಆಗಿರ್ಬೇಕು. ಈ KYC ಹೇಗ್ ಚೆಕ್ ಮಾಡೋದು, ಮನೇಲೆ ಮಾಡ್ಕೋಬಹುದಾ ಹಿಂಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ವಿಡಿಯೋನ ಚೆಕ್ ಮಾಡಿ. ಸರ್ಕಾರ ಏನ್ ಹೇಳಿತ್ತು ಅಂತಂದ್ರೆ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ರು. ಅಥವಾ ನಿಮ್ ಮನೇಲಿ ನಿಮ್ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಕಟ್ತಾ ಇದ್ರೆ ಅಮೌಂಟ್ ಬರೋದಿಲ್ಲ ಅಂತಾನು ಹೇಳಿದ್ರು. ಅಥವಾ ನಮ್ಗೆ ಯಾವ್ದೇ ಗೌರ್ಮೆಂಟ್ ಜಾಬ್ ಇಲ್ಲ ಬಟ್ ನಮ್ ಬ್ಯಾಂಕ್ ಅಲ್ಲಿ 5 ಲಕ್ಷ 10 ಲಕ್ಷ FD ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಇದೆ, ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ಏನಾದ್ರು ಗೊತ್ತಾದ್ರೆ ಗೌರ್ಮೆಂಟ್ಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನ್ ಬರ್ತಾ ಇದೆ ಆ ಅಮೌಂಟ್ ಬರೋದನ್ನ ಸರ್ಕಾರ ಸ್ಟಾಪ್ ಮಾಡುತ್ತೆ. ಸರ್ಕಾರದ ಪ್ರಕಾರ ಈಗಾಗಲೇ 5 ಲಕ್ಷ ಅಥವಾ 10 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡು ಅವರು ಟ್ಯಾಕ್ಸ್ ಕಟ್ತಾ ಇದಾರೆ ಅಂತಂದ್ರೆ ಸರ್ಕಾರ ನೀಡ್ತಿರೋ 2,000 ರೂಪಾಯಿ ಇವ್ರಿಗೆ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಇವ್ರ ಹತ್ರ ದುಡ್ಡಿದೆ ಅಂತ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ ಇಂದ ಇವ್ರನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಹಾಗಾಗಿ ಈಗಾಗಲೇ 1.5 ಲಕ್ಷ ಮಹಿಳೆಯರು ಈ GST ಅಥವಾ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಇದನ್ನೆಲ್ಲ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡಿ 1.5 ಲಕ್ಷ ಮಹಿಳೆಯರ ಲಿಸ್ಟ್ ಅಲ್ಲಿ ಯಾರ್ಯಾರನ್ನ ಇಟ್ಕೋಬೇಕು ಅಥವಾ ಇನ್ ಯಾರ್ಯಾರನ್ನ ರಿಜೆಕ್ಟ್ ಲಿಸ್ಟ್ ಹಾಕ್ಬೇಕು ಅಂತ ವೆರಿಫಿಕೇಶನ್ ಮಾಡ್ತಾ ಇದಾರೆ. ಈಗಾಗಲೇ ಯಾರಾದ್ರೂ GST ಕಟ್ತಾ ಇರೋರು ಅಥವಾ ಟ್ಯಾಕ್ಸ್ ಕಟ್ತಿರೋರು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಆಲ್ರೆಡಿ ತಗೊಂಡಿದ್ರೆ ನಿಮ್ಗೆ ಏನಾದ್ರು ಒಂದು ಸ್ಮಾಲ್ ಅಮೌಂಟ್ ಫೈನ್ ತರ ಹಾಕೋ ಚಾನ್ಸ್ ಕೂಡ ಇದೆ. ಈಗಾಗಲೇ 11ನೇ ಕಂತಿನ ಹಣ ನಿಮ್ಗಾಗ್ಲೇ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಿಗಾರು ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಬೇರೆಯವರು ನಿಮ್ ಕಮೆಂಟ್ ನ ನೋಡಿದ್ರೆ ಅವ್ರಿಗೂ ಈ ತರ ಬಂದಿದೆ ನಮಗೂ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಗಳು ನಿಮ್ಗೆ ಡೈಲಿ ಬರ್ತಾನೆ ಇರುತ್ತೆ. ಅಂಡ್ ಈ ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರೋರು ಎಲ್ರಿಗೂ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗ್ಲಿ.